ಸೊ ಲೆಟ್ ಅಸ್ ನೌ ಡಿಸ್ಕಸ್ ಅಬೌಟ್ ದಿ ಪಾಸ್ಟುಲೇಟ್ಸ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದ್ರೆ ನೋಡಿರಿ, ನಾವು ಕ್ವಾಂಟಮ್ ಕೆಮಿಸ್ಟ್ರಿ ಅಂತಂದು ನಾವು ಕರಿಬೋದು, ಇಲ್ಲಾಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದು ಸಹಿತ ನಾವು ಕರಿಬೋದು. ಸೊ ಹಾಗಿತ್ತಂದ್ರೆ ನಾವು ಪಾಸ್ಟುಲೇಟ್ಸ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಇದಾವೆ ರೀ. ಸೊ ಇವುಗಳನ್ನು ನಾವು ಈಗ ಸ್ಟಡಿ ಮಾಡಿದ್ರೆ ಆಯ್ತು ಅಂತಂದು. ದ ಸ್ಟೇಟ್ ಆಫ್ ಎ ಕ್ವಾಂಟಮ್ ಮೆಕ್ಯಾನಿಕಲ್ ಸಿಸ್ಟಮ್ ಈಸ್ ಸ್ಪೆಸಿಫೈಡ್ ಬೈ ಎ ಫಂಕ್ಷನ್ ದ ಸೈ ಆರ್ ಇಂಟು ಟಿ ಅಂತಂದ್ರೆ ರೈಟ್. ಸೊ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಎಕ್ಸ್ ವೈ ಕೋಆರ್ಡಿನೇಟ್ ಇದೆ ಅಂತ ಅಂದ್ಕೊಳ್ರಿ, ಎಕ್ಸ್ ವೈ ಕೋಆರ್ಡಿನೇಟ್ ಆಕ್ಸಿಸ್ ಇದೆ ಅಂತ ಅಂದ್ಕೊಳ್ರಿ. ಸೊ ಈ ಒಂದು ಕೋಆರ್ಡಿನೇಟ್ನಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ನಾನು ರಿಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನನಗೆ ಎರಡು ಕೋಆರ್ಡಿನೇಟ್ಸ್ ಬೇಕು, ಒಂದು ಎಕ್ಸ್ ಕೋಆರ್ಡಿನೇಟ್, ಇನ್ನೊಂದು ವೈ ಕೋಆರ್ಡಿನೇಟ್ ಅಂತಂದು. ಅದೇ ಟೈಪ ಈಗ ನನ್ನ ಹತ್ರ ಒಂದು ಸಿಸ್ಟಮ್ ಇದೆ ಅಂತ ಅಂದ್ಕೊಳ್ರಿ, ಆ ಸಿಸ್ಟಮ್ದ ಸ್ಟೇಟ್ನ ನಾನು ಡಿಫೈನ್ ಮಾಡೋದಕ್ಕೋಸ್ಕರ ಹೇಳೋದಕ್ಕೋಸ್ಕರ ನನಗೆ ಒಂದು ಫಂಕ್ಷನ್ ಬೇಕು ರೀ, ರೈಟ್. ಆ ಫಂಕ್ಷನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸಾಯಿ ಅಂತ ಕರಿತೀವಿ. ಈ ಸಾಯಿಗೆ ಎರಡು ಕೋಆರ್ಡಿನೇಟ್ಸ್ ಇರ್ತಾವೆ ರೀ, ಒಂದು ಪೊಸಿಷನ್ ಕೋಆರ್ಡಿನೇಟ್, ಇನ್ನೊಂದು ಟೈಮ್ ಕೋಆರ್ಡಿನೇಟ್ ಅಂತಂದ್ರೆ ರೈಟ್. ದಿಸ್ ಡಿಪೆಂಡ್ಸ್ ಆನ್ ಕೋಆರ್ಡಿನೇಟ್ಸ್ ಆಫ್ ಎ ಪಾರ್ಟಿಕಲ್ ಆ್ಯಂಡ್ ಆನ್ ಟೈಮ್ ಅಂತಂದು. ಆರ್ ಏನಿದೆಯಲ್ಲ ಅದಕ್ಕೆ ಕೋಆರ್ಡಿನೇಟ್ ಆಫ್ ಪಾರ್ಟಿಕಲ್ ಅಂತಂದ್ರೆ, ಟಿ ಅನ್ನೋದೇನಿದೆ ಅಲ್ಲ ಅದು ಟೈಮ್ ಅಂತಂದ್ರೆ ರೈಟ್. ಸೊ ಟು ಎವ್ರಿ ಅಬ್ಸರ್ವೇಬಲ್ ಪ್ರಾಪರ್ಟಿ ಇನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ದಸ್ ಕರಸ್ಪಾಂಡ್ಸ್ ಆ್ಯನ್ ಆಪರೇಟರ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದೆ. ಸೊ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಪಾರ್ಟಿಕಲ್ ಇದೆ ಅಂತ ಅಂದ್ಕೊಳ್ರಿ, ರೈಟ್. ಸೊ ಒಂದು ಪಾರ್ಟಿಕಲ್ ಇದೆ ಅಂತ ಅಂದ್ಕೊಳ್ರಿ, ಆ ಪಾರ್ಟಿಕಲ್ ಮೂಮೆಂಟ್ ಆಗ್ತಾ ಇರ್ತೈತಿ, ರೈಟ್. ಅದು ಒಂದು ಮೂಮೆಂಟ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ. ಸೊ ಇದಕ್ಕೊಂದು ಕೈನೆಟಿಕ್ ಎನರ್ಜಿ ಇರ್ತೈತೆ, ಹೌದಿಲ್ರಿ. ಸೊ ಈಗ ಇದರ ಎನರ್ಜಿನ ನಾವೇನಂತ ಹೇಳ್ತೀವಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಆಗುತ್ತೆ. ಅದೇ ನಾನು ಈ ಒಂದು ಪಾರ್ಟಿಕಲ್ ಮೂಮೆಂಟ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ, ಅದನ್ನ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ವಿ ಅಂದ್ರೆ ಅವಾಗ ನಾವು ಬರೇ ಕೈನೆಟಿಕ್ ಎನರ್ಜಿ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅದ್ರ ಬದಲು ನಾವೇನು ಹೇಳ್ತೀವಿ ಅಂದ್ರೆ ಕೈನೆಟಿಕ್ ಎನರ್ಜಿ ಆಪರೇಟರ್ ಅಂತ ಕರಿತೀವಿ, ರೈಟ್. ಸೊ ಅದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಆಪರೇಟರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಟು ಎವ್ರಿ ಅಬ್ಸರ್ವೇಬಲ್ ಪ್ರಾಪರ್ಟಿ ಇನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ದೇರ್ ಕರಸ್ಪಾಂಡ್ಸ್ ಆ್ಯನ್ ಆಪರೇಟರ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದ್ರೆ ರೈಟ್. ಸೊ in any measurement of observable associated with the operator a cap, the only value that will ever be observed are the eigen value alpha which satisfies the equation ಅಂತಂದ್ರೆ ರೈಟ್. ನೋಡ್ರಿ, ಈಗ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಹೊಸ ಕಾನ್ಸೆಪ್ಟ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅದೇನಂದ್ರೆ ಐಗನ್ ಫಂಕ್ಷನ್ ಮತ್ತು ಐಗನ್ ವ್ಯಾಲ್ಯೂ ಅಂತಂದ್ರೆ ರೈಟ್. ಸೊ ಈಗ ಒಂದು ಆಪರೇಟರ್ ಒಂದು ವೇವ್ ಫಂಕ್ಷನ್ ಮೇಲ್ಗಡೆ ಆಪರೇಟ್ ಮಾಡ್ತಾ ಅಂತ ಅಂದ್ಕೊಳ್ರಿ, ಅವಾಗದು ಅದೇ ಆಪರೇಟರ್ ಅಂದ್ರೆ ಅದೇ ವೇವ್ ಫಂಕ್ಷನ್ ಮತ್ತೆ ಬರ್ತೈತಿ, ಜೊತೆಗೆ ನನಗಿಲ್ಲೊಂದು ಎಕ್ಸ್ಟ್ರಾ ಟರ್ಮ್ ಬರ್ತೈತೆ ರೀ. ಈ ಟರ್ಮ್ಗೆ ಈ ಒಂದು ಕೇಸ್ ಒಳಗಡೆ ನಾನು ಅಲ್ಫಾ ಅಂತ ಕರಿತಾ ಇದ್ದೀನಿ. ಈ ಅಲ್ಫಾಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಐಗನ್ ವ್ಯಾಲ್ಯೂ ಅಂತ ಕರಿತೀವಿ, ರೈಟ್. ನೋಡ್ರಿ ನೆಕ್ಸ್ಟ್, ದ ಎವರೇಜ್ ವ್ಯಾಲ್ಯೂ ಆಫ್ ಸಾಯಿ ಕರಸ್ಪಾಂಡಿಂಗ್ ಟು ಆಪರೇಟರ್ ಎ ಈಸ್ ಗಿವನ್ ಬೈ, ನೋಡ್ರಿ, ಎವರೇಜ್ ವ್ಯಾಲ್ಯೂ ಆಫ್ ಎ is equal to integration minus infinity to plus infinity. So psi a cap psi star d tau or a is equal to integration psi star a psi d tau divided by psi star psi d tau ಅಂತಂದ್ರೆ ರೈಟ್. ನೋಡ್ರಿ, ಈಗ ನನ್ನ ಹತ್ರ ಒಂದು ಮೀನ್ಸ್ ವೇವ್ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ರಿ, ರೈಟ್. ಅದರದ್ದು ಎವರೇಜ್ ವ್ಯಾಲ್ಯೂ ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನನಗೆ ಒಂದು ಫಾರ್ಮುಲಾ ಬೇಕು, ಹೌದಿಲ್ರಿ. ಆ ಫಾರ್ಮುಲಾನ ಆಗಿ ಈ ಫಾರ್ಮುಲಾನ ನಾನು ಯೂಸ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಎಕ್ಸಾಂಪಲ್ ಈಗ ನಾನು ನಿಮಗೆ ಕೇಳಿದೆ ಅಂತ ಅಂದ್ಕೊಳ್ರಿ, ಸೊ ವಾಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ ಅವಾಗ ನೀವೇನು ಹೇಳ್ರಿ, ಹಾಫ್ mv² ಅಂತಂದ್ರೆ ರೈಟ್. ಸೊ ಅದೇ ಟೈಪ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಈಗ ನನ್ನ ಹತ್ರ ಒಂದು ವೇವ್ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ರಿ, ಆ ವೇವ್ ಫಂಕ್ಷನ್ದು ಎವರೇಜ್ ವ್ಯಾಲ್ಯೂ ನನಗೆ ಬೇಕಾಗಿತ್ತು ಅಂದ್ರೆ ಅವಾಗ ನಾವೇನು ಮಾಡ್ತೀವಿ ಅಂದ್ರೆ ಒಂದು ವೇವ್ ಫಂಕ್ಷನ್ ಇದೆ, ಒಂದು ಆಪರೇಟರ್ ಇದೆ. ಈ ವೇವ್ ಫಂಕ್ಷನ್ದು ಎವರೇಜ್ ವ್ಯಾಲ್ಯೂ ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ಅವಾಗ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಫಾರ್ಮುಲಾನ ನಾನು ಯೂಸ್ ಮಾಡ್ತೀನಿ, ರೈಟ್. ಈ ಒಂದು ಫಾರ್ಮುಲಾನ ನಾನು ಯೂಸ್ ಮಾಡ್ತೀನಿ. ಸೊ ಇಂಟಿಗ್ರೇಷನ್ psi a psi star d tau ಆರ್ ಇಂಟಿಗ್ರೇಷನ್ psi star a psi d tau ಡಿವೈಡೆಡ್ ಬೈ psi star psi d tau ಅಂತಂದು, ರೈಟ್. ನೋಡಿರಿ, ಇದನ್ನ ನೆನ್ಪಿಟ್ಕೊಳ್ರಿ. ಇದನ್ನ ನಾವು ನೆಕ್ಸ್ಟ್ ಕೆಲವೊಂದು ಸ್ಟೆಪ್ಸ್ ಒಳಗಡೆ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ಸೊ ಅವಾಗ ನಾವು ಏನು ಹೇಳ್ತೀವಿ ಅಂದ್ರೆ, ಸೊ ದಿಸ್ ಈಸ್ ಫ್ರಮ್ ಮೀನ್ಸ್ ಪಾಸ್ಟುಲೇಟ್ ನಂಬರ್ 4 ಅಂತಂದು, ರೈಟ್.
ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಒನ್. ದ ವೇವ್ ಫಂಕ್ಷನ್ ಚೇಂಜಸ್ ವಿತ್ ಟೈಮ್ ಅಕಾರ್ಡಿಂಗ್ ಟು ಟೈಮ್ ಡಿಪೆಂಡೆಂಟ್ ಶ್ರಾಡಿಂಜರ್ ಇಕ್ವೇಷನ್ ಅಂತಂದು, ರೈಟ್. ಈಗ ನೋಡ್ರಿ, ಈಗ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕೆಮಿಸ್ಟ್ರಿ ಒಳಗಡೆ ನಾವು ಮೀನ್ಸು ಟೈಮ್ ಇಂಡಿಪೆಂಡೆಂಟ್ ವೇವ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಬಟ್ ಕೆಲವೊಂದು ಟೈಮ್ ಏನು ಮಾಡ್ಬೋದು ಅಂದ್ರೆ ನಾವು ಟೈಮ್ ಡಿಪೆಂಡೆಂಟ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಸಹಿತ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ಈಗ ನನ್ನ ಹತ್ರ ಒಂದು ಪಾರ್ಟಿಕಲ್ ಇನ್ ಬಾಕ್ಸ್ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅಥವಾ ಹೈಡ್ರೋಜನ್ ಐಟಮ್, ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್, ರಿಜಿಡ್ ರೊಟೇಟರ್, ನಾನು ಯಾವುದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಅಲ್ಲಿ ನನಗೆ ಟೈಮ್ ಅಷ್ಟೊಂದು ಯೂಸ್ ಆಗೋದಿಲ್ಲ ಅಂತಂದು, ರೈಟ್. ಸೊ ಇನ್ ಕೇಸ್ ಟೈಮ್ ಡಿಪೆಂಡೆಂಟ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಸಹಿತ ಇರುತ್ತೆ. ಸೊ ಈಗ ಟೈಮ್ ಇಂಡಿಪೆಂಡೆಂಟ್ ಅಂತ ನಮಗೆ ಗೊತ್ತೈತೆ H psi = E psi ಅಂತಂದು, ರೈಟ್. ಅದೇ ಟೈಪ್ ನಾವು ಟೈಮ್ ಡಿಪೆಂಡೆಂಟ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಇಲ್ಲಿದೆ ರೀ. H psi R into T = I H cross D psi divided by means that is dou psi divided by dou T ಅಂತಂದು, ರೈಟ್. ಸೊ ದಿಸ್ ಈಸ್ ಅವರ್ ಟೈಮ್ ಡಿಪೆಂಡೆಂಟ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಅಂತಂದು, ರೈಟ್. ನೋಡಿರಿ, ಇದ್ರ ನಂತರ ನಾವು ಏನು ಕಲ್ತ್ರೆ ಆಯ್ತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಆಪರೇಟರ್ಸ್ ಅಥವಾ ಆಪರೇಟರ್ಸ್ಗಳ ಬಗ್ಗೆ ನಾವೀಗ ಸ್ಟಡಿ ಮಾಡಿದ್ರೆ ಆಯ್ತು, ರೈಟ್. ನೋಡ್ರಿ, ಮಲ್ಟಿಪ್ಲಿಕೇಶನ್ ಆಫ್ ಆಪರೇಟರ್. ಮಲ್ಟಿಪ್ಲಿಕೇಶನ್ ಆಫ್ ಟು ಆಪರೇಟರ್ ಮೀನ್ಸ್ operations by two operator one after another and the order of operator being from left to right ಅಂತ. ನೋಡ್ರಿ, ಇದು ಲೆಫ್ಟ್, ಇದು ಲೆಫ್ಟ್ ರೀ, ಇದು ರೈಟ್ ಆಗಿರುತ್ತೆ, ರೈಟ್. ಸೊ ರೈಟ್ ಟು ಲೆಫ್ಟ್ ಅಂತಂದೆ. ಸೊ ಈಗ ನಾನು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಈಗ ನನ್ನ ಹತ್ರ ಒಂದು ಮಲ್ಟಿಪ್ಲಿಕೇಶನ್ ಆಫ್ ಆಪರೇಟರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಡ್ರಿ. ನೋಡ್ರಿ, ಇದು ಒಂದು ವೇವ್ ಫಂಕ್ಷನ್. ಇಲ್ಲಿ ಎರಡು ಆಪ್ರೇಟರ್ಸ್ಗಳಿದಾವೆ ರೀ, ಆಪ್ರೇಟರ್ ಎ, ಆಪ್ರೇಟರ್ ಬಿ ಅಂತಂದು. ಸೊ ಈಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಫಸ್ಟಿಗೆ ನಾವೇನು ಮಾಡ್ಬೇಕಂದ್ರೆ ಮೀನ್ಸ್ ರೈಟ್ ಒಳಗಡೆ ಯಾವ ಆಪ್ರೇಟರ್ ಇದೆ, ಬಿ ಆಪ್ರೇಟರ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೇನೆ ಅಂದ್ರೆ ಫಸ್ಟಿಗೆ ನಾನು ಈ ವೇವ್ ಫಂಕ್ಷನ್ನ ಬಿ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಮಲ್ಟಿಪ್ಲಿಕೇಶನ್ ಮಾಡಾಗಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಬಂದಿರೋಂಥ ಪ್ರಾಡಕ್ಟ್ನ ಆಮೇಲೆ ಎ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ರೈಟ್. ನೆಕ್ಸ್ಟ್ ನೋಡ್ರಿ, ಕಮ್ಯೂಟೇಟರ್ ಆಫ್ ಆಪರೇಟರ್ ಆರ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತಂದು. ಸೊ ಎಕ್ಸಾಂಪಲ್, ಈಗ ನನ್ನ ಹತ್ರ ಇಲ್ಲಿ ಎರಡು ಆಪ್ರೇಟರ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ. ಆ ಎರಡು ಆಪ್ರೇಟರ್ಸ್ಗಳನ್ನು ಸೊ ಈಗ ನಾರ್ಮಲ್ ಮತ್ತು ರಿವರ್ಸ್ನಲ್ಲಿ ಮೀನ್ಸ್ ಅದನ್ನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ದ್ಯಾಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತಂದು, ರೈಟ್. ಸೊ ಅದೇ ಅವೆರಡರದ್ದು ಡಿಫ್ರೆನ್ಸ್ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕಮ್ಯೂಟೇಟರ್ ಆಪ್ರೇಟರ್ ಅಂತಂದು. ನೋಡಿರಿ, ಇಲ್ಲಿ ಹೇಳಿದೆ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ಫಾರ್ ಎನಿ ಟೂ ಆಪರೇಟರ್ಸ್ ಎ ಆ್ಯಂಡ್ ಬಿ, ದೆನ್ ದಿಸ್ ಡಿಫ್ರೆನ್ಸ್ ದಟ್ ಈಸ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಸೊ ಸರಿನಾ, ಇದಕ್ಕೆ ನಾವು ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಅದೇ ನಾನು ಆ ಥರ ನಾನು ತಗೋತಾ ಇಲ್ಲ ಇಲ್ಲಿ. ಸೊ ಅದ್ರ ಬದಲಿ ಏನು ತಗೋತಾ ಇದ್ದೀನಿ ಅಂದ್ರೆ ಎ ಇಂಟು ಬಿ ಮೈನಸ್ ಬಿ ಇಂಟು ಎ. ಇವು ಎರಡರದ್ದು ಡಿಫ್ರೆನ್ಸ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಕಮ್ಯೂಟೇಟರ್ ಅಂತ ಕರಿತೀವಿ, ರೈಟ್. ಎ ಇಂಟು ಬಿ ಮೈನಸ್ ಬಿ ಇಂಟು ಎ ಈಸ್ ಎ ಕಾಮ ಬಿ ಅಂತಂದು, ರೈಟ್. ನೋಡಿರಿ, ಇಲ್ಲಿ ಇನ್ನೊಂದು ಸರಿ ತೋರಿಸ್ತೀನಿ ನಾನು ನಿಮಗೆ. ಸೊ ಎ ಕಾಮ ಬಿ ಎಫ್ ಆಫ್ ಎಕ್ಸ್ ಅಂದ್ರೆ ಕಮ್ಯೂಟೇಟರ್ ಆಫ್ ಎ ಆಪರೇಟರ್ ಆ್ಯಂಡ್ ಬಿ ಆಪರೇಟರ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಎ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೆ, ರೈಟ್. ಸೊ ಇಲ್ಲಿ ಏನು ವ್ಯಾಲ್ಯೂ ಬರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕಮ್ಯೂಟೇಟರ್ ಆಫ್ ಟೂ ಫಂಕ್ಷನ್ಸ್ ಅಂತ ನಾವು ಕರಿತೀವಿ ರೀ, ರೈಟ್. ನೋಡಿರಿ, ಇಲ್ಲೊಂದು ಎಕ್ಸಾಂಪಲ್ ಸಹಿತ ಇದೆ. ಇಫ್ ಟೂ ಆಪರೇಟರ್ಸ್ ಕಮ್ಯೂಟ್, ದೆನ್ ದ ಟೂ ಅಬ್ಸರ್ವೇಬಲ್ ಪ್ರಾಪರ್ಟಿ ರಿಪ್ರೆಸೆಂಟೆಡ್ ಬೈ ದಿ ಆಪರೇಟರ್ ಕ್ಯಾನ್ ಬಿ ಸೈಮಲ್ಟೇನಿಯಸ್ಲಿ ಆ್ಯಂಡ್ ಎಕ್ಸಾಕ್ಟ್ಲಿ ಡಿಟರ್ಮೈನ್ಡ್ ಅಂತಂದು, ರೈಟ್. ಇಫ್ ನೋಡ್ರಿ, ಎಕ್ಸ್ ಕ್ರಾಸ್ ಆ್ಯಂಡ್ ಪಿ ಆಫ್ ಎಕ್ಸ್ ಡೂ ನಾಟ್ ಕಮ್ಯೂಟ್, ರೈಟ್. ನೋಡ್ರಿ, ಇದಕ್ಕಿಂತ ನಮಗೆ ಹಿಂದೆನೇ ಆಲ್ರೆಡಿ ಗೊತ್ತಿದೆ ಏನಂದ್ರೆ ಪೊಸಿಷನ್ ಮತ್ತು ಮೊಮೆಂಟಮ್ ಇವೇನದಾವಲ್ಲ ಅವು ಎರಡೂ ಕಮ್ಯೂಟ್ ಆಗೋದಿಲ್ಲ ಅಂತಂದು, ರೈಟ್. ಸೊ ಇದು ಬೇಸ್ಡ್ ಆನ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಅಂತಂದು, ರೈಟ್. ನೋಡ್ರಿ, ಇಲ್ಲೊಂದು ಇದೆ, ಫೈಂಡ್ ಕಮ್ಯೂಟೇಟರ್ ಫಾರ್ ಎ ಡಿ ಆಫ್ ಡಿ ಎಕ್ಸ್ ಬಿ 3x² ಅಂತಂದು, ರೈಟ್. ನೋಡ್ರಿ, ಇಲ್ಲಿ ಎರಡು ಆಪ್ರೇಟರ್ಸ್ಗಳಿದಾವು. ಇಲ್ಲಿ ಒಂದು ವೇವ್ ಫಂಕ್ಷನ್ ಇದೆ ರೀ, ಅಥವಾ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಳ್ರಿ.
ಸೊ ಸೈನ್ ಎಕ್ಸ್ ಅಂತಂದೆ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈ ಒಂದು ಆಪರೇಟರ್ ಮತ್ತು ಈ ಒಂದು ವೇವ್ ಫಂಕ್ಷನ್ನ ಅಥವಾ ನಾರ್ಮಲ್ ಫಂಕ್ಷನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಅದ್ರದ್ದು ಕಮ್ಯೂಟೇಟರ್ನ ನಾನು ಫೈಂಡ್ ಔಟ್ ಮಾಡ್ತೀನಿ ಅಂತಂದೆ. ನೋಡ್ರಿ ಎ ಕಾಮ ಬಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಮೈನಸ್ ಬಿ ಡಾಟ್ ಎ ಎಫ್ ಆಫ್ ಎಕ್ಸ್ ಅಂತಂದು. ಈಗಲೇ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ಲ, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ಬೇಕಂದ್ರೆ ಈ ರೂಲ್ನ ಫಾಲೋ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಹೆಂಗಿದೆ ಹೇಳ್ರಿ, ಸೊ ಫ್ರಮ್ ರೈಟ್ ಟು ಲೆಫ್ಟ್ ಅಂತಂದು. ನೋಡಿರಿ ದ್ಯಾಟ್ ಒನ್ ಓನ್ಲಿ ವಿ ಆರ್ ಫಾಲೋವಿಂಗ್ ರೈಟ್ ನಾವು. ನೋಡಿರಿ ಈಗ ನಾವು ಮಲ್ಟಿಪ್ಲಿಕೇಶನ್ ಸಹಿತ ಮಾಡಿದ್ರೆ ಆಯಿತು. ಸೊ ಫ್ರಮ್ ರೈಟ್ ಟು ಲೆಫ್ಟ್ ಅಂತಂದೆ. ಸೊ ಈಗ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ 3x² ಸೈನ್ ಎಕ್ಸ್ ಅಂತಂದೆ. ಈ ಸೈನ್ ಎಕ್ಸ್ ನಾನು 3x ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ ಮಾಡಿದರೆ ಏನಾಗುತ್ತೆ ರೀ ಅದು ರೈಟ್. ಸೊ ಜಸ್ಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಆಗಿದ ಮೇಲ್ಗಡೆ ಇದನ್ನ ಹೋಲ್ ಆ್ಯಂಡ್ ಸೋಲ್ ಆಗಿ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಜೊತೆಗೆ ಮೀನ್ಸ್ ಅದನ್ನ ಡಿಫ್ರೆನ್ಷಿಯೇಷನ್ ಮಾಡ್ತೀನಿ. ಡಿಫ್ರೆನ್ಷಿಯೇಷನ್ ಮಾಡಿದೆ ಅಂದರೆ ಏನಾಗುತ್ತೆ ರೀ ಅದು. ಸೊ ಇಲ್ಲಿ ನೋಡಿರಿ ಇಲ್ಲಿ ಸೊ ಪ್ರಾಡಕ್ಟ್ ರೂಲ್ನ ನಾವು ಫಾಲೋ ಮಾಡಬೇಕು. ನೋಡಿರಿ 3 × 2 6x ಕಾಮ ಸೈನ್ ಎಕ್ಸ್ ಪ್ಲಸ್ 3x² ಕಾಸ್ ಎಕ್ಸ್ ಅಂತಂದು ಮೈನಸ್ 3x² ಡಿ ಡಿವೈಡ್ ಬೈ ಡಿ ಎಕ್ಸ್ ಅಂತಂದು. ಮೊದಲು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಈ ಕಡೆ ಹೋಗ್ಬೇಕಂತಂದು ರೈಟ್. ಸೊ 3x² ಕಾಸ್ ಎಕ್ಸ್ ಅಂತಂದು ರೈಟ್. ಅಂದ್ರೆ ಅಲ್ಲಿಗೆ ಏನಾಗುತ್ತೆ ಹೇಳ್ರಿ ಅದು. ಸೊ 6x ಸೈನ್ ಎಕ್ಸ್ ಅಂತಂದು ರೈಟ್. ಸೊ ದಿಸ್ 6x ಇಂಟು ಸೈನ್ ಎಕ್ಸ್ ಅನ್ನೋದು ಏನಿದೆಯಲ್ಲ ಹಿಯರ್ a ಇಂಟು ಬಿ ಇಸ್ ಈಕ್ವಲ್ ಟು 6x ಅಂತಂದು ರೈಟ್. So this 6x is the commutator of A and B operator ಅಂತಂದ್ರೆ ರೈಟ್. ಸೊ ಲೈಕ್ ದಿಸ್. ಈಗ ನಾವೇನು ಮಾಡಿದ್ರೆ ಆಯ್ತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋದ್ರೆ ಆಯಿತು. ಸೊ ದಟ್ ಇಸ್ ದ ಹರ್ಮಿಷಿಯನ್ ಆಪರೇಟರ್ ಅಂತಂದು. ನೋಡ್ರಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ನೋಡ್ರಿ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಯಾವುದಾದ್ರೂ ಒಂದು ಆಪರೇಟರ್ ಹರ್ಮಿಷಿಯನ್ ಆಪರೇಟರ್ ಆಗಿರಬೇಕಾಗಿತ್ತಂದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳು ಅದಾವ್ರಿ ರೈಟ್. ಆ ಕಂಡೀಷನ್ಸ್ಗಳನ್ನ ಫಾಲೋ ಮಾಡ್ತಾ ಇತ್ತಂದ್ರೆ ದೆನ್ ದ್ಯಾಟ್ ಪರ್ಟಿಕ್ಯುಲರ್ ಆಪರೇಟರ್ ಈಸ್ ಹರ್ಮಿಷಿಯನ್ ಆಪರೇಟರ್ ಅಂತಂದ್ರೆ ರೈಟ್. ಹರ್ಮಿಷಿಯನ್ ಆಪರೇಟರ್ ಎನಿ ಆಪರೇಟರ್ ವಿಚ್ ಸ್ಯಾಟಿಸ್ಫೈಸ್ ದಿ ಫಾಲೋವಿಂಗ್ ಕಂಡೀಷನ್ ಈಸ್ ನೋನ್ ಆಸ್ ಹರ್ಮಿಷಿಯನ್ ಆಪರೇಟರ್ ಅಂತಂದು. ಅಂದ್ರೆ ಹರ್ಮಿಷಿಯನ್ ಆಪರೇಟರ್ ಅನ್ನೋದು ಒಂದು ಸ್ಪೆಷಲ್ ಕೇಸ್ ಅಂತ ಅನ್ಕೋಬಹುದು ಅಂತಂದ್ರೆ ರೈಟ್. ಇಫ್ ಎನಿ ಆಪರೇಟರ್ ಎ ಹ್ಯಾಸ್ 2 ಐಗನ್ ಫಂಕ್ಷನ್ಸ್ ದಟ್ ಇಸ್ ಸಾಯಿ ಆ್ಯಂಡ್ ಸಾಯಿ ಅಂತಂದು. ಸೊ ಸಾಯಿ ಆ್ಯಂಡ್ ಸಾಯಿ ಅಂತ ಅಂದ್ಕೊಡ್ರಿ. ಸೊ ಇಂಟಿಗ್ರೇಷನ್ ಸಾಯಿ ಎ ಸಾಯಿ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನಾವು ಈಗ 2 ವೇವ್ ಫಂಕ್ಷನ್ಸ್ನ ಒಂದು ಆಪ್ರೇಟ್ರನ್ನ ನಾನು ಈಗ ಅಂದರೆ ಕಂಟಿನ್ಯೂಸ್ ಆಗಿ ಬರ್ಕೋತೀನಿ ರೀ. ಅಂದ್ರೆ ನೋಡಿರಿ ಸಾಯಿ ಎ ಸಾಯಿ ಅಂತಂದು. ಈಗ ಮೊದಲಿಗೆ ನಾನು ರೈಟ್ ಸೈಡ್ ನಂತರ ಬ್ರ್ಯಾಕೆಟ್ ಹಾಕ್ತೀನಿ. ಎರಡನೇ ಟೈಮ್ ಏನು ಮಾಡ್ತೀನಿ ಅಂದ್ರೆ ನಾನು ಲೆಫ್ಟ್ ಸೈಡ್ ನಂತರ ಬ್ರ್ಯಾಕೆಟ್ ಹಾಕ್ತೀನಿ ರೀ. ಎ ಸಾಯಿ ನೋಡಿರಿ ಇಲ್ಲಿ ಮುಂದ್ಗಡೆ ಇದೆ ಅದು ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಸಾಯಿ ನೆಕ್ಸ್ಟು ಹೊರಗಡೆ ಸಾಯಿ ಡಿ ಟು. ನೋಡಿರಿ ಈ ಕಂಡೀಷನ್ ಫಾಲೋ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ. ಇಂಟಿಗ್ರೇಷನ್ ಸಾಯಿ ಎ ಸಾಯಿ ಡಿ ಟು ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಸಾಯಿ ಡಿ ಟು. ಸೊ ಹೆನ್ ಸಾಯಿ ಆ್ಯಂಡ್ ಸಾಯಿ ಆರ್ ರಿಯಲ್ ಅಂತಂದು. ನೋಡಿರಿ ಇದಕ್ಕೆ ನಾವು ಕೆಲವೊಂದು ಟೈಮ್ ಫಿ ಅಂತಂದು ಸಹಿತ ನಾವು ಕರಿತೀವಿ. ಇದೇನಿದೆ ಅಲ್ಲ ಇದಕ್ಕೆ ನಾವು ಇದಕ್ಕೆ ಫಿ ಅಂತಂದು ಸಹಿತ ನಾವು ಕರಿತೀವಿ. ಈಗ ನಾವು ಇದನ್ನ ಫಿ ಅಂತ ಕರೀತೀವಿ ಅಂತ ಅಂದ್ಕೊಳ್ರಿ. ಸೊ ಈಗ ಇಂಟಿಗ್ರೇಷನ್ ಸಾಯಿ ಎ ಫಿ ಡಿ ಟು ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಸಾಯಿ ಸ್ಟಾರ್ ಫಿ ಡಿ ಟು ವೆನ್ ಸಾಯಿ ಆ್ಯಂಡ್ ಫಿ ಆರ್ ಕಾಂಪ್ಲೆಕ್ಸ್ ಅಂತಂದು. ಸೊ ಈ ಎರಡು ಕಂಡೀಷನ್ಸ್ ಅಥವಾ ಸೊ ಮೀನ್ಸ್ ರಿಯಲ್ ಇದ್ದಾಗ ಒಂದು ಕಂಡೀಷನ್, ಕಾಂಪ್ಲೆಕ್ಸ್ ಇದ್ದಾಗ ಒಂದು ಕಂಡೀಷನ್, ಈ ಕಂಡೀಷನ್ಸ್ಗಳು ಫಾಲೋ ಆಗ್ತಾ ಇದ್ವಿ ಅಂದ್ರೆ ದ್ಯಾನ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಹರ್ಮಿಷಿಯನ್ ಆಪರೇಟರ್ ಅಂತಂದು ರೈಟ್. ನೋಡ್ರಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ದ ಕ್ವಾಂಟಮ್ ಮೆಕ್ಯಾನಿಕಲ್ ಆಪರೇಟರ್ ಕರಸ್ಪಾಂಡ್ಸ್ ಟು ವೇರಿಯಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದೆ. ಇಲ್ಲಿ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಅದಾವು, ಅದ್ರ ಸಿಂಬಾಲ್ ಇದೆ ರೀ. ನೆಕ್ಸ್ಟ್ ಅದು ಕರಸ್ಪಾಂಡಿಂಗ್ ಆಪರೇಟರ್ ಇದೆ. ನೋಡ್ರಿ ಇವು ಇಂಪಾರ್ಟೆಂಟ್ ಅಂತಂದ್ರೆ ಈ ಲಿಸ್ಟ್ ಇಂಪಾರ್ಟೆಂಟ್ ರೀ ನಮಗೆ. ಕೆಲವೊಂದು ಟೈಮ್ ಇದನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತಂದ್ರೆ ನೋಡ್ರಿ ಫಿಸಿಕಲ್ ಕ್ವಾಂಟಿಟಿ ನೇಮ್, ಸಿಂಬಾಲ್, ನೆಕ್ಸ್ಟ್ ಆಪರೇಟರ್ ಅಥವಾ ಆಪರೇಷನ್ ಅಂತಂದ್ರೆ. ಪೊಸಿಷನ್ಗೆ ನಾವು ಯಾವ ಸಿಂಬಾಲ್ನ ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಆಪರೇಷನ್ ಏನಾಗಿರ್ತದೆ ಅಂದ್ರೆ ಎಕ್ಸ್ ಮಲ್ಟಿಪ್ಲೈ ಬೈ ಎಕ್ಸ್ ಅಂತಂದು. ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಇದೆ ಅಂತ ಅಂದ್ಕೊಳ್ರಿ ಅದನ್ನ ನಾವು ಎಕ್ಸ್ ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಪೊಸಿಷನ್ ಆರ್ ಇದೆ ಅಂತ ಅಂದ್ಕೊಳ್ರಿ, ಆರ್ ಅಂತ ನಾವು ಕರಿತಾ ಇದ್ವಿ ಅಂದ್ರೆ ಅವಾಗ ಆರ್ ಮಲ್ಟಿಪ್ಲೈ ಬೈ ಆರ್ ಅಂತಂದು. ಯಾವುದಾದ್ರು ಒಂದು ವ್ಯಾಲ್ಯೂ ಇತ್ತಂದ್ರೆ ಅದಕ್ಕೆ ಆರ್ ನಂತರ ಮಲ್ಟಿಪ್ಲೈ ಮಾಡ್ತೀವಿ.
ನೆಕ್ಸ್ಟು ಮೊಮೆಂಟಮ್ ಅಂತಂದು. ಸೊ ಮೊಮೆಂಟಮ್ ಎಕ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್, ಈ ಥರ 3 ಆಕ್ಸಿಸ್ ಒಳಗೂ ಸಹಿತ ನಾನು ತಗೋಬೋದು. ಬಟ್ ಇಲ್ಲಿ ಒಂದೇ ಒಂದ್ರ ಬಗ್ಗೆ ಹೇಳ್ತೀನಿ ನಾನು. ಅಂದರೆ ಮೊಮೆಂಟಮ್ ಅಲಾಂಗ್ ಎಕ್ಸ್ ಕಾಂಪೋನೆಂಟ್ ಇತ್ತು ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾವು ಪಿ ಆಫ್ ಎಕ್ಸ್ ಅಂತ ಕರಿತೀವಿ. ಅಂದ್ರೆ ಹೆಚ್ ಕ್ರಾಸ್ ಡಿವೈಡೆಡ್ ಬೈ ಐ ಡೋ ಡಿವೈಡೆಡ್ ಬೈ ಡೋ ಎಕ್ಸ್ ಅಂತಂದು, ರೈಟ್. ಹೆಚ್ ಕ್ರಾಸ್ ಡಿವೈಡೆಡ್ ಬೈ ಐ ಡೋ ಡಿವೈಡ್ ಬೈ ಡೋ ಎಕ್ಸ್ ಅನ್ನೋದೇನಿದೆ ಅಲ್ಲ, ಅದು ಮೊಮೆಂಟಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತಂದು. ಅದೇ ಟೈಪಲ್ಲಿ ಲೀನಿಯರ್ ಮೊಮೆಂಟಮ್ ಇತ್ತು ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಪಿ ಕ್ಯಾಪ್ ಅಂತ ಕರಿತೀವಿ ರೀ, ಅಥವಾ ಆಪ್ರೇಟರ್ ಪಿ ಅಂತ ಕರಿತೀವಿ. ಹೆಚ್ ಡಿವೈಡೆಡ್ ಬೈ 2πi ಡೆಲ್ಟಾ ಅಂತಂದು, ರೈಟ್. ನೋಡಿರಿ ಡೆಲ್ಟಾ ಅಂದರೆ ಏನಂತಂದ್ರೆ ನಾನು ಹಿಂದೆ ಹೇಳಿದ್ದೆ ನಾನು ನಿಮಗೆ ಒಂದ್ಸರಿ. ನೆಕ್ಸ್ಟು ಡೆಲ್ ಮತ್ತು ಡೆಲ್ ಸ್ಕ್ವೇರ್ ಅಂತಂದು, ರೈಟ್. ನೆಕ್ಸ್ಟು ಕೈನೆಟಿಕ್ ಎನರ್ಜಿ, ಅದು ಎಕ್ಸ್ ಕಾಂಪೊನೆಂಟ್ದು ಕೈನೆಟಿಕ್ ಎನರ್ಜಿ ಏನಿರ್ತೈತಲ್ಲ ಅದನ್ನ ನಾವು ಟಿ ಎಕ್ಸ್ ಅಂತ ನಾವು ಕರಿತೀವಿ. ನೋಡಿರಿ ಮೈನಸ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m ಡೋ ಸ್ಕ್ವೇರ್ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಅಂತಂದು. ಇಲ್ಲೇನು ವ್ಯಾಲ್ಯೂ ಇದೆ ಅಲ್ಲ, ಇದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಆಫ್ ಎಕ್ಸ್ ಕಾಂಪೊನೆಂಟ್ ಅಂತ ಕರಿತೀವಿ ರೀ ನಾವು, ರೈಟ್. ಸೊ ಅದೇ ಟೈಪ್ ನಾರ್ಮಲ್ ಕೈನೆಟಿಕ್ ಎನರ್ಜಿ ಇರ್ತೈತಲ್ಲ ಅದಕ್ಕೂ ಸಹಿತ ಒಂದು ವ್ಯಾಲ್ಯೂ ಇದೆ. ಸೊ ದ್ಯಾಟ್ ವಿಲ್ ಕನ್ಸಿಡರ್ ರೈಟ್ ನಾವು. ನೋಡಿರಿ ಮೈನಸ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m, ಸೊ ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ವೈ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ಜೆಡ್ ಸ್ಕ್ವೇರ್ ಅಂತಂದು. ಇಲ್ಲೇನಿದೆ ಅಲ್ಲ ಇದಕ್ಕೆ ನಾವು ಅಂದರೆ ಟೋಟಲ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ರೀ ನಾವು. ಮೇಲ್ಗಡೆ ಏನಿದೆ ಅಲ್ಲ ಅದು ಕೈನೆಟಿಕ್ ಎನರ್ಜಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತಂದು, ಇಲ್ಲಿ ಕೆಳಗಡೆ ಟೋಟಲ್ ಕೈನೆಟಿಕ್ ಎನರ್ಜಿ ಅಂತಂದು. ಅದೇ ಟೈಪ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಇರ್ತೈತೆ ರೀ, ಅದು ವಿ ಆಫ್ ಎಕ್ಸ್ ಅಂತ ಕರಿತೀವಿ ರೀ. ಅಂದ್ರೆ ಎನಿಥಿಂಗ್ ಮಲ್ಟಿಪ್ಲೈ ಬೈ ವಿ ಆಫ್ ಎಕ್ಸ್, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಮೀನ್ಸು ಪೊಟೆನ್ಷಿಯಲ್ ಎನರ್ಜಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ ರೀ. ಅದೇ ಟೈಪ ನಾನು ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಲಾಂಗ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆ್ಯಂಡ್ ಜೆಡ್ ಆಕ್ಸಿಸ್ ಅಂತಂದು. ಅಂದ್ರೆ ಈಚ್ ಟರ್ಮ್ ಈಸ್ ಮಲ್ಟಿಪ್ಲೈಡ್ ಬೈ ದಟ್ ಇಸ್ ವಿ ಆಫ್ ಎಕ್ಸ್ ವೈ ಜೆಡ್ ಅಂತಂದು, ರೈಟ್. ಸೊ ಹಂಗಿತ್ತಂದ್ರೆ ನನಗೆ ಟೋಟಲ್ ಎನರ್ಜಿ ನನಗೆ ಬೇಕಾಗಿತ್ತು ಅಂತ ಅಂದ್ಕೊಡ್ರಿ, ಅದನ್ನ ನಾವು ಹೆಚ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಹೆಚ್ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂತಂದು. ಅವಾಗ ನಾವು ಇವೆರಡರದ್ದು ಸಮ್ ತೊಗೋತೀನಿ ನಾನು. ಮೈನಸ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m, ಸೊ ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ವೈ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ಜೆಡ್ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ವೈ ಜೆಡ್ ಅಂತಂದು. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಲಾಂಗ್ ಎಕ್ಸ್ ವೈ ಮತ್ತು ಜೆಡ್ ಅಂತಂದ್ರೆ, ರೈಟ್. ನೋಡಿರಿ ಇದೇನಿದೆ ಅಲ್ಲ ಆಪರೇಟರ್ಸ್ ಮತ್ತು ಏನೇನದಾವ ನೋಡಿರಿ. ಸೊ ಅದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ, ರೈಟ್. ಸೊ ಬೇಸಿಕ್ಸ್ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗುತ್ತೆ ರೀ ಈ ಒಂದು ಕ್ಲಾಸಿಂದ.